ಚಳಿಯಲ್ಲಿ ಹೊರಗಡೆ ಮಲಗುವ ಚಿಚುಕಾಗೆ. ಹಗಲಿನ ಸಮಯ ಬಿಸಿಲಿದ್ರೂ ಕೂಡ ರಾತ್ರಿಯ ಸಮಯದಲ್ಲಿ ಚಳಿ ತುಂಬಾನೇ ಹೆಚ್ಚಾಗ್ತಿರ್ತಿತ್ತು. ಹೀಗಿರುವಾಗ ಚಿಚುಕಾಗೆ ಟೆರೆಸ್ ಮೇಲೆ ನಿಂತ್ಕೊಂಡು ಆಕಾಶನ ನೋಡ್ತಾ ಇತ್ತು. ತಂಪಾದ ಗಾಳಿನೂ ಬೀಸ್ತಾ ಇತ್ತು. ಆಹಾ, ಎಷ್ಟು ತಂಪಾಗಿದೆ ಗಾಳಿ. ಮನೆ ಒಳಗಡೆ ಹೋದ್ರೆ ತುಂಬಾ ಸೆಕೆ ಆಗ್ತಾ ಇದೆ. ಒಂದ್ ಕೆಲ್ಸ ಮಾಡ್ತೀನಿ, ಇವತ್ ರಾತ್ರಿ ಇಲ್ಲೇ ಮಲ್ಕೊಳ್ತೀನಿ. ಆವಾಗ ಚೆನ್ನಾಗಿ ನಿದ್ರೇನೋ ಮಾಡ್ಬೋದು. ಆವಾಗ ಚಿನ್ನು ಅದನ್ನ ಕೇಳಿ, ಅಮ್ಮ ಬೇಡಮ್ಮ, ರಾತ್ರಿಯಲ್ಲಿ ಚಳಿಯಾಗುತ್ತೆ, ನಾವು ಮನೆಯೊಳಗಡೆನೆ ಹೋಗಿ ಮಲ್ಕೊಳ್ಳೋಣ. ಸುಮ್ನಿರೋ, ಮನೆಯೊಳಗಡೆ ಮಲಗಿ ಮಲಗಿ ಬೋರ್ ಆಗ್ತಾ ಇದೆ. ಈ ಆಕಾಶದ ಕೆಳಗಡೆ ಮಲಗಿದ್ರೆ ನೋಡಕ್ ಚೆನ್ನಾಗಿರುತ್ತೆ. ಆ ಆಕಾಶನೇ ನನ್ನ ಬೆಡ್ಶೀಟು, ಆ ನಕ್ಷತ್ರನೇ ನನಗೆ ನೈಟ್ ಲ್ಯಾಂಪು. ರೊಮ್ಯಾಂಟಿಕ್ ಆಗಿದೆ ಅಲ್ವಾ? ಆದ್ರೆ ಚಳಿ ಇಲ್ಲ, ಏನಿಲ್ಲ. ನಿನಗೋಸ್ಕರ ನಾನು ಟೆಂಟ್ ಹಾಕ್ತೀನಿ ಬಾರೋ. ಆದ್ರೆ ಆ ಟೆಂಟು ಇನ್ವಿಸಿಬಲು, ನಿನ್ ಕಣ್ಣಿಗೆ ಕಾಣಿಸಲ್ಲ. ಬೇಡ ಅಮ್ಮ, ದೆವ್ವ ಬರುತ್ತೋ ಏನೋ. ನೆನ್ನೆ ಬನ್ನು ಹೇಳ್ದ, ಅವನು ಟೆರೆಸ್ಸಲ್ಲಿ ಏನೋ ದೆವ್ವನ ನೋಡ್ದ ಅಂತೆ. ದೆವ್ವ ಇಲ್ಲ, ಏನೂ ಇಲ್ಲ. ಬನ್ನು ಏನಾದ್ರೂ ಭ್ರಮೆಯಿಂದ ಹೇಳಿರ್ಬೋದೇನೋ. ಹಾಗಂತ ಹೇಳಿ ಚಿಚುಕಾಗೆ ಚಿನ್ನು ಹೇಳಿದ ಮಾತನ್ನೇ ಕೇಳದೆ ಕೆಳಗಡೆ ಹೋಗಿ ಒಂದು ಚಾಪೆ, 2 ದಿಂಬು, ಹಾಗೇನೆ ಅದರ ಪಕ್ಕದಲ್ಲಿ ಒಂದು ವಾಟರ್ ಬಾಟಲ್, ಒಂದು ಸೊಳ್ಳೆ ಬ್ಯಾಟನ್ನ ಇಟ್ಕೊಂಡಿದ್ಲು. ಆವಾಗ್ಲೇ ಟೆರೆಸ್ಗೆ ಬಟ್ಟೆ ಒಣಗಾಕಕ್ಕೆ ಬಂದಿದ್ದ ಟುನಿಗೂ ಬಚ್ಚಿ ಚಿಚುಕಾಗಿನ ನೋಡಿ ಆಶ್ಚರ್ಯದಿಂದ, ಏನ್ ಚಿಚು, ಮನೇಲಿ ಏನಾದ್ರೂ ಜಗಳನಾ? ಹೊರಗಡೆ ಬಂದು ಮಲಗ್ತಾ ಇದೀಯಾ? ಜಗಳ ಇಲ್ಲ, ಏನೂ ಇಲ್ಲ ಟೋನಿ. ನನಗೆ ಹೊರಗಡೆ ಮಲಗಬೇಕು ಅಂತ ಆಸೆ. ಮನೆಯೊಳಗಡೆ ಸೆಕೆ ಆಗ್ತಾ ಇದೆ. ಅದಕ್ಕೆ ಇಲ್ಲಿ ನೋಡು, ಆಕಾಶ, ನಕ್ಷತ್ರ ಎಷ್ಟು ಚೆನ್ನಾಗಿದೆ ಅಲ್ವಾ? ಅದಕ್ಕೆ ನಾನು ಚಿನ್ನು ಇಬ್ರು ಇಲ್ಲೇ ಮಲ್ಗೋಣ ಅಂತ ಬಂದಿದ್ದೀವಿ. ಸರಿ ಹೋಯ್ತು. ಇಷ್ಟು ಚಳಿಯಾಗಿದೆ ಅಲ್ವಾ? ಇವಾಗ ಅಷ್ಟು ಚಳಿ ಇಲ್ಲ ಅಂದ್ರೂ ಕೂಡ ರಾತ್ರಿ ಸಮಯ ತುಂಬಾ ಚಳಿಯಾಗುತ್ತೆ. ಇಲ್ಲಿ ಮಲ್ಕೊಂಡ್ರೆ ಆಮೇಲೆ ಬೆಳಗ್ಗೆ ನೀವಿಬ್ರು ಐಸ್ ಕ್ಯೂಬ್ ಆಗ್ತೀರಾ, ನಾನೇ ಎಬ್ಬಿಸ್ಬೇಕು. ಹಾಗೆಲ್ಲ ಏನೂ ಇಲ್ಲ ಟೋನಿ, ತುಂಬಾ ಚೆನ್ನಾಗಿರುತ್ತೆ. ನೀನು ಬುಜ್ಜಿ ಇಬ್ರು ಬನ್ನಿ, ಅಂತಾಕ್ಷರಿ ಆಡ್ಕೊಳ್ಳೋಣ. ಚೆನ್ನಾಗಿ ಆಟಾಡ್ಕೊಂಡು ಮಾತಾಡ್ಕೊಂಡು ನಗಾಡ್ಕೊಂಡು ನಿದ್ರೆ ಮಾಡ್ಬೋದು. ಏನಂತೀಯಾ? ಆವಾಗ ಬುಜ್ಜಿ ಹೊರಗಡೆ ಬಂದು, ಆಂಟಿ ನೀವು ಮಲ್ಕೊಳ್ಳಿ. ಆ ಬಾವಲಿಗಳು ಇದೆ ಅಲ್ವಾ, ಅದು ಹೆಚ್ಚಾಗಿ ಹೊರಗಡೆ ತಿರ್ಗಾಡ್ತಾ ಇರುತ್ತೆ. ಅವುಗಳು ನಿಮ್ಮನ್ನೇನಾದ್ರೂ ಮಾಡಿದ್ರೆ ಏನ್ ಮಾಡ್ತೀರಾ? ಬಾವಲಿಗಳು ನನ್ನ ಫ್ಯಾನ್ಸ್ ಬುಜ್ಜಿ, ಅವುಗಳಿಗೆ ನಾನಂದ್ರೆ ತುಂಬಾ ಇಷ್ಟ. ಅದಕ್ಕೆ ಏನೂ ಹೇಳಲ್ಲ, ಸಂತೋಷವಾಗಿ ನಮ್ಮ ಜೊತೆ ಆಟ ಆಡುತ್ತೆ. ಟುನಿ ಬುಜ್ಜಿ ಇಬ್ರು ಅದನ್ನ ಕೇಳಿ ನಗಾಡ್ತಾ ಇದ್ರು. ಅವರು ಕೆಳಗಡೆ ಹೋದ್ರು. ಚಿಚು ಹಾಗೂ ಚಿನ್ನು ಇಬ್ರು ನಿದ್ರೆ ಮಾಡಿದ್ರು. ರಾತ್ರಿ 10 ಗಂಟೆ ಸಮಯ. ಗಾಳಿ ಮೆಲ್ಲ ಬೀಸ್ತಾ ಇತ್ತು. ಬೆಳದಿಂಗಳು ಚೆನ್ನಾಗಿ ಕಾಣಿಸ್ತಿತ್ತು. ಚಿಚುಕಾಗೆ ಸಂತೋಷವಾಗಿ, ಹಾ, ಎಂಥ ಕ್ಲೈಮೇಟು, ಎಂಥ ಕ್ಲೈಮೇಟು. ಈ ಕ್ಲೈಮೇಟಲ್ಲಿ ಒಂದು ಹಾಡು ಹಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಚಿನ್ನು? ಅಮ್ಮ ದಯವಿಟ್ಟು ನೀನು ಮಾತ್ರ ಹಾಡು ಹಾಡಬೇಡ ಅಮ್ಮ. ನೀನು ಹಾಡು ಹಾಡೋದನ್ನು ಕೇಳಿ ಆ ಕಡೆ ಎಲ್ಲಾದರೂ ಹೋಗೋ ಮೋಹಿನಿ ಪಿಸಾಚಿ ಮತ್ತು ನಮ್ಮ ಹತ್ರ ಬಂದ್ಬಿಡುತ್ತೆ. ಸುಮ್ಮನಿರೋ, ನಾನು ಹಾಡು ಹಾಡಿದ್ರೆ ಚೆನ್ನಾಗಿರುತ್ತೆ. ನಿನಗೇನು ಗೊತ್ತು, ಆ ಕಾಲದಲ್ಲಿ ನೀನೆಲ್ಲ ಏನು ಮಾಡ್ತಾ ಇದ್ದೆ? ಹಾಡು ಹಾಡ್ತಿದ್ಯಾ? ಹಾಗಾದರೆ ನಿಮ್ಮ ಊರಿನವ್ರೆಲ್ಲರೂ ನೀನು ಹಾಡೋ ಹಾಡು ಕೇಳಿ ಓಡ್ ಹೋಗ್ತಿದ್ರು ಅಲ್ವಾ ಅಮ್ಮ? ಇಲ್ಲ ಕಣೋ, ಎಲ್ಲರೂ ತುಂಬ ಚೆನ್ನಾಗಿದೆ ಚಿಚು, ಇನ್ನೊಂದು ಹಾಡು ಒನ್ಸ್ ಮೋರ್ ಹಾಡ್ತೀಯಾ ಅಂತ ಕೇಳೋರು. ಅದೆಲ್ಲ ನಿನಗೆ ಗೊತ್ತಿಲ್ಲ. ರಾತ್ರಿ 2 ಗಂಟೆ ಸಮಯ. ಆವಾಗ ಮೆಲ್ಲೆ ಮೆಲ್ಲೆ ಮಂಚು ಬೀಳಕ್ ಶುರುವಾಯಿತು. ಚಳಿ ಹೆಚ್ಚಾಗ್ತಾ ಇತ್ತು. ಪಾಪ ಚಿನ್ನು ಚಿಚು ಇಬ್ರಿಗೂ ಚಳಿ ಆಗ್ತಾ ಇತ್ತು. ಆದ್ರೂ ಕೂಡ ಚಿಚುಕಾಗೆ ಕಣ್ಬಿಟ್ಟು ನೋಡ್ಲೇ ಇಲ್ಲ. ಕೊನೆಗೆ ಇಬ್ರಿಗೂ ಚಳಿ ತಡ್ಕೊಳಕ್ಕಾಗ್ದೆ, ಅಮ್ಮ ಕೆಳಗಡೆ ಹೋಗೋಣ್ವಾ, ತುಂಬ ಚಳಿ ಆಗ್ತಾ ಇದೆ. ಇಲ್ಲಿ ಮಲ್ಕೊಂಡಿದ್ರೆ ನಿದ್ರೆ ಮಾಡೋಕ್ಕೆ ಆಗಲ್ಲ ಅಮ್ಮ. ಚಿಚುಗೂ ಕೆಳಗಡೆ ಹೋಗ್ಬೇಕು ಅಂತಾನೆ ಇತ್ತು, ಆದ್ರೆ ಬೇರೆ ದಾರಿ ಇಲ್ದೆ, ಸುಮ್ನಿರೋ, ಈ ಚಳಿಯಲ್ಲಿ ಮಲಗಿದ್ರೆ ಸ್ಕಿನ್ಗೆ ತುಂಬ ಒಳ್ಳೇದು. ಸ್ಕಿನ್ ಎಲ್ಲ ಟೈಟ್ ಆಗಿ ಚೆನ್ನಾಗಿರುತ್ತೆ ಕಣೋ. ಆವಾಗ್ಲೇ ಒಂದು ಸೊಳ್ಳೆ ಗುಂಪು ಚಿಚುಕಾಗೆ ಕಿವಿ ಹತ್ತಿರ ಬಂದು ರೋಯಿ ರೋಯಿ ಅಂತ ಕಿಚ್ಚಾಡ್ತಾ ಇತ್ತು. ಆ ಶಬ್ದಕ್ಕೆ ಇಬ್ರಿಗೂ ನಿದ್ರೆ ಬರ್ಲೇ ಇಲ್ಲ. ಅಮ್ಮ, ಇದು ಸೊಳ್ಳೆಗಳ ಇಲ್ಲ ಡ್ರ್ಯಾಗುಲಗಳ? ಯಾಕಮ್ಮ ನಮ್ಮ ರಕ್ತ ಹಿಡೋದಕ್ಕೋಸ್ಕರ ಹೀಗೆ ಬರ್ತಾ ಇದೆ? ಏ ಹೋಗು, ಶು ಏನೋ ಇದೆ ಸೊಳ್ಳೆಗಳು, ನಮ್ಮನ್ನ ನಿದ್ರೆ ಮಾಡಕ್ ಬಿಡಲ್ಲ. ನನ್ನ ಹತ್ರ ಬ್ಯಾಟ್ ಇದೆ, ಹೊಡೆದಾಕ್ಬಿಡ್ತೀನಿ. ಹಾಗಂತ ಹೇಳಿ ಆ ಬ್ಯಾಟಲ್ಲಿ ಸೊಳ್ಳೆ ಹೊಡೆಯಕ್ಕೆ ಹೋಗಿ ಪಕ್ಕದಲ್ಲಿದ್ದ ವಾಟರ್ ಬಾಟಲ್ನ ಅವಳು ಹೊಡೆದ್ಲು. ವಾಟರ್ ಬಾಟಲ್ ಮುಚ್ಚಳ ಲೂಸ್ ಆಗಿತ್ತು. ಆದ್ರಿಂದ ನೀರೆಲ್ಲ ಅವಳ ಚಾಪೆಯಲ್ಲಿ ಸುರಿಯಿತು. ಅಯ್ಯೋ, ಇದೇನಿದು ನೀರು? ಮಳೆ ಬರ್ತಾ ಇದೆಯಾ ಇಲ್ಲ ಏನಾದ್ರೂ ಪ್ರವಾಹ ಬಂದ್ಬಿಡ್ತಾ? ಅಯ್ಯೋ, ನನ್ನ ಚಾಪೆ ಎಲ್ಲ ಒದ್ದೆ ಆಯ್ತು ದೇವ್ರೇ. ಆಲ್ರೆಡಿ ಚಳಿ ಹೆಚ್ಚಾಗಿತ್ತು. ಇವಾಗ ಇನ್ನು ನೀರ್ ಬೇರೆ ಉಯ್ದಿದ್ರಿಂದ ಚಳಿ ತಡ್ಕೊಳಕ್ಕಾಗ್ತಿತ್ತಿಲ್ಲ. ಅಮ್ಮ ಕೆಳಗಡೆ ಹೋಗೋಣ ಬಾ ಅಮ್ಮ, ನಿದ್ರೆ ಮಾಡಕ್ಕೆ ಆಗ್ತಾ ಇಲ್ಲ. ಚಳಿ ಹೋಗ್ತಾ ಹೋಗ್ತಾ ಹೆಚ್ಚಾಗ್ತಾ ಬೇರೆ ಇದೆ. ಸುಮ್ನಿರೋ, ಕೆಳಗಡೆ ಹೋದ್ರೆ ಕಿಟಕಿಯಿಂದ ಟುನಿ ನಮ್ಮನ್ನ ನೋಡಿ ನಗಾಡ್ತಾಳೆ. ಅದು ಅವಮಾನ ಆಗುತ್ತೆ ಅಲ್ವಾ? ಆ ಅವಮಾನಕ್ಕಿಂತ ಈ ಚಳಿನ ನಾವು ಹೇಗಾದರೂ ತಡ್ಕೊಳ್ಬೋದು ಕಣೋ. ಹಾಗಂತ ಹೇಳ್ತಾ ಇದ್ದಾಗ್ಲೇ ಟಕ್ ಟಕ್ ಅಂತ ಏನೋ ಒಂದು ಶಬ್ದ.
ಅದು ಮಳೆ ನೀರು ಬಿದ್ದ ಶಬ್ದ ಅಲ್ಲ, ಮೇಲೆ ಮರದ ಮೇಲೆ ಬಾವಲಿಗಳು ಹೆಚ್ಚಾಗಿತ್ತು. ಆ ಬಾವಲಿಗಳು ಅವರು ಮಲಗಿದ್ದ ಚಾಪೆಯಲ್ಲಿ ಬಾತ್ರೂಮ್ ಹೋಯ್ತು. ಅರೆ, ಇದೇನಿದೋ ಟಕ್ ಟಕ್ ಅಂತ ಶಬ್ದ, ಏನ ಕೆಟ್ಟ ವಾಸನೆ ಬರ್ತಾ ಇದೆ, ಏನಪ್ಪಾ ಇದು? ಅಮ್ಮ, ಬಾವಲಿಗಳು. ಬುಜ್ಜಿ ಹೇಳಿದ್ಲಲ್ವಾ ಬಾವಲಿಗಳು ಇರುತ್ತೆ ಅಂತ. ಆ ಬಾವಲಿಗಳೇ ನಮ್ಮ ಮೇಲೆ ಬಾತ್ರೂಮ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದೆ. ಅಯ್ಯೋ, ಈಗಾಗಲೇ ಚಳಿ ತಡ್ಕೊಳಕ್ಕಾಗ್ತಾ ಇಲ್ಲ, ಚಾಪೆ ಬೇರೆ ಒದ್ದಿಯಾಗಿದೆ. ಈ ಬಾವಲಿಗಳಿಗೂ ಕೂಡ ನಮ್ಮ ಮೇಲೆ ಕರುಣೆ ಇಲ್ವಾ? ನಮ್ಮ ಮೇಲೇನೆ ಬಾತ್ರೂಮ್ ಹೋಗ್ಬೇಕಾ ಇವುಗಳು? ಬೆಳಿಗ್ಗೆ 4 ಗಂಟೆ. ಚಿಚುಕಾಗಿ ಚಿನ್ನುಕಾಗೆ ಒಂದು ಮೂಲೆಯಲ್ಲಿ ಕೂತ್ಕೊಂಡಿದ್ರು. ಅವರ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಅಂತ ಹೇಳೋ ತರ ಇತ್ತು. ಅವ್ರ ಕಣ್ಣೆಲ್ಲ ಕೆಂಪಾಗಿ ಮೂಗಿಂದ ಸುರಿತಾ ಬೇರೆ ಇತ್ತು. ಅವ್ರಿಗೆ ಚಳಿ ತಡ್ಕೊಳಕ್ಕಾಗ್ತಿಲ್ಲ. ಆವಾಗ್ಲೇ ವಾಕಿಂಗ್ ಹೋಗೋಣ ಅಂತ ಟೆರೆಸ್ಗೆ ಬಂದ ಮಹಿಹದ್ದು ಇನ್ನೊಂದ್ ಮಾಡಿಯಲ್ಲಿರುವ ಅವರನ್ನ ನೋಡಿ, ಯಾರದು? ಕಳ್ರ? ಏಯ್, ಏನ್ ಮಾಡ್ತಾ ಇದ್ದೀರಾ ಅಲ್ಲಿ? ಹಾಗಂತ ಹೇಳಿ ಅವರನ್ನ ಹೊಡೆಯಕ್ಕೆ ಹೋದಾಗ, ಅಯ್ಯೋ ಮಹಿಯವ್ರೆ, ನಾವು ಕಳ್ರಲ್ಲ, ನಾನ್ ಚಿಚು, ಇವ್ ನನ್ ಮಗ ಚಿನ್ನು. ಈ ಸಮಯದಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ಅರೇ ಚಿಚೋ, ಏನ್ ಮಾಡ್ತಾ ಇದೀಯಾ ಮಗು ಜೊತೆ ಇಲ್ಲಿ? ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ? ಇಬ್ರಿಗೂ ಚಳಿ ಆಗೋದಿಲ್ವಾ? ಚಳಿನಾ? ಹಾಗೇನಿಲ್ಲ, ಅದು ಮಂಚಲ್ಲಿ ಮಲಗಿದ್ರೆ ಸ್ಕಿನ್ಗೆ ತುಂಬಾ ಒಳ್ಳೇದಂತೆ. ಸ್ಕಿನ್ಗೆ ಒಳ್ಳೇದಲ್ಲ. ನಾಳೆ ನೀನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ಬೇಕಷ್ಟೇ. ಬಾಯಿ ಮುಚ್ಕೊಂಡು ಕೆಳಗಡೆ ಇಳಿದು ಹೋಗಿ, ಇಲ್ಲಾಂದ್ರೆ ನಾನೇ ಬಂದು ಇಬ್ರನ್ನ ತಳ್ಬಿಡ್ತೀನಿ. ಕೆಳಗಡೆ ಇಳಿಯೋದಾ? ಎಲ್ಲಿಂದ ಇಳಿಯೋದು? ನನ್ನ ಕಾಲೆಲ್ಲ ಹಾಗೇನೆ ಬಿರ್ಕ್ಬಿಟ್ಟ ಹಾಗೆ ಇದೆ, ಅಲ್ಲಡ್ಸಕ್ಕೂ ಆಗ್ತಾ ಇಲ್ಲ. ಮರ್ಯಾದೆಗೆ ಬರ್ತೀಯೋ ಇಲ್ವೋ? ಹಾಗಂತ ಮಹಿಹದ್ದು ಬೆದರಿಸಿದ್ರಿಂದ ಇಬ್ಬರು ಕೆಳಗಡೆ ಬಂದ್ರು. ಬೆಳಗ್ಗೆ 8 ಗಂಟೆ. ತುನಿಗುಬ್ಬಚ್ಚಿಯ ಮನೆಯಲ್ಲಿ ಬಿಸಿ ಬಿಸಿ ಇಡ್ಲಿ ಹಾಗೂ ಸಾಂಬಾರ್ ಮಾಡಿ ತಿಂತಾ ಇದ್ದಾಗ ಆವಾಗಲೇ ಚಿಚು ಹಾಗೂ ಚಿನ್ನು ಇಬ್ರು ಕೂಡ ಟುನಿಯ ಮನೆಗೆ ಬಂದ್ರು. ಅವರ ಪರಿಸ್ಥಿತಿ ತುಂಬಾನು ಪಾಪವಾಗಿತ್ತು. ಅರೇ, ಏನ್ ಚಿಚು, ಮುಖ ಎಲ್ಲ ಕೆಂಪಾಗಿದೆ, ಕಣ್ಣು ಕೆಂಪಾಗಿದೆ, ನಿದ್ರೆ ಮಾಡಿಲ್ವಾ? ಯಾಕೆ? ಆಕಾಶ ನಕ್ಷತ್ರ ಏನು ಚೆನ್ನಾಗಿಲ್ವಾ? ಅಯ್ಯೋ, ನೀನ್ ಬೇರೆ ಸುಮ್ಮನೆ ಇರು ಟುನಿ. ಆಕಾಶನ? ಅದು ಆಕಾಶ ಅಲ್ಲ, ಅದು ಮಂಚು ಪ್ರದೇಶ. ನನ್ನಿಂದ ರಾತ್ರಿ ನಿದ್ರೆ ಮಾಡಕ್ಕೆ ಆಗ್ತಾ ಇಲ್ಲ, ಮೂಗಿಂದ ಸುರಿತಾ ಇದೆ, ತಲೆ ಬೇರೆ ತುಂಬಾ ನೋವಾಗ್ತಾ ಇದೆ. ಹೌದತ್ತೆ, ಬಾವಲಿಗಳು ಏನ್ ಮಾಡ್ತು? ಬಾವಲಿಗಳು ನಿಮ್ಮ ಫ್ಯಾನ್ಸ್ ಅಲ್ವಾ? ಮಾಡ್ತು ಮಲಗಿದ್ದ ಚಾಪೆ ಮೇಲೆ ಬಾತ್ರೂಮ್ ಹೋಗ್ಬಿಟ್ಟು ಹೋಯ್ತು. ಅಯ್ಯೋ ಟುನಿ, ತುಂಬಾ ಚಳಿ ಆಗ್ತಾ ಇದೆ, ನನ್ನಿಂದ ಚಳಿ ತಡ್ಕೊಳಕ್ ಆಗ್ತಾನೆ ಇಲ್ಲ. ಆವಾಗ್ಲೇ ಚೋಟು ಅಲ್ಲಿಗೆ ಬಂದ್ಲು. ಏನ್ ಚಿಚ್ಚು, ಏನ್ ಅವತಾರ? ನೀವೇನು ಏಲಿಯನ್ಗಳಾ? ಹೌದೌದು, ಹೊಸ ಗ್ರಹದಿಂದ ಬಂದಿರುವ ಏಲಿಯನ್ಗಳು. ಟೋನಿ, ತುಂಬಾ ಹಸುವಾಗ್ತಾ ಇದೆ, ಕೈಕಾಲೆಲ್ಲ ನಡುಗ್ತಾ ಇದೆ, ಸ್ವಲ್ಪ ಇಡ್ಲಿ ಕೊಡ್ತೀಯಾ? ನನ್ನಿಂದ ಅಡಿಗೆ ಮಾಡೋಕ್ಕೂ ಕೂಡ ದೇಹದಲ್ಲಿ ಶಕ್ತಿ ಇಲ್ಲ. ಅದಕ್ಕೆ ದೊಡ್ಡವ್ರು ಹೇಳೋದು, ಚಳಿಗಾಲದಲ್ಲಿ ಟೆರೆಸಲ್ಲಿ ಮಲ್ಕೊಳ್ಬಾರ್ದು, ಬೇಸಿಗೆ ಕಾಲದಲ್ಲಿ ಬೇಕಾದ್ರೆ ಮಲ್ಕೋಬೇಕು ಅಂತ. ಯಾವತ್ತಾದ್ರೂ ಕೇಳಿದೀಯಾ ನೀನು? ನಿಜಾನೇ, ದೊಡ್ಡವ್ರ ಮಾತಿಗೆ ನಾವು ಬೆಲೆ ಕೊಡ್ಬೇಕು, ಇಲ್ಲಾಂದ್ರೆ ಪರಿಸ್ಥಿತಿ ಹೀಗೇನೆ ಇರುತ್ತೆ. ಸರಿ, ಬೈತಾನೆ ಇರ್ತೀಯೋ ಇಲ್ಲ ತಿನ್ನಕ್ಕೆ ಬಿಸಿ ಬಿಸಿಯಾಗಿ 2 ಇಡ್ಲಿನ ಕೊಡ್ತೀಯೋ? ಕೂತ್ಕೋ, ಇಡ್ಲಿ ಮಾತ್ರ ಅಲ್ಲ, ಬಿಸಿ ಬಿಸಿ ಸಾಂಬಾರ್ನೂ ಇದೆ, ಕೂತ್ಕೊಂಡು ತಿನ್ನೋ. ಹಾಗಂತ ಹೇಳಿ ಟುನಿ ಇಬ್ರಿಗೂ ಬಿಸಿ ಬಿಸಿಯಾದ ಇಡ್ಲಿ ಹಾಗೂ ಸಾಂಬಾರ್ ಎರಡನ್ನೂ ತಟ್ಟೆಯಲ್ಲಿ ಹಾಕಿಕೊಟ್ಲು. ಅಮ್ಮ, ಇವತ್ತು ನಾವಿಬ್ರು ಎಲ್ಲಿ ಮಲ್ಗೋದು? ಎಲ್ಲ ಅಡಿಗೆ ಮನೆಯಲ್ಲಿ ಒಲೆ ಪಕ್ಕದಲ್ಲಿ ಮಲ್ಕೊಳ್ಳೋಣ. ನೆನ್ನೆ ಐಸಲ್ಲಿ ಮಲ್ಕೊಂಡಿದ್ವಿ ಅಲ್ವಾ, ಇವತ್ತು ಬೆಂಕಿ ಹತ್ರ, ಆವಾಗಲೇ ಸ್ವಲ್ಪ ಚೆನ್ನಾಗಿರೋದು. ಅದನ್ನು ಕೇಳಿ ಎಲ್ರೂ ನಗಾಡಿದ್ರು. ಚಿಚುಕಾಗೆ ಆ ದಿನ ರಾತ್ರಿ ಬುದ್ಧಿನೂ ಬಂದಿತ್ತು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಚಳಿಗಾಲದಲ್ಲಿ ಟೆರೆಸಲ್ಲಿ ಮಲ್ಕೊಳ್ಬೇಕು ಅಂತ ಹೇಳಿದ್ರೆ ಚಿಚು ಹಾಗೂ ಚಿನ್ನು ಪರಿಸ್ಥಿತಿನೇ ಎಲ್ರಿಗೂ ಬರೋದು. ಬೇಸಿಗೆ ಕಾಲದಲ್ಲಿ ಬೇಕಾದ್ರೆ ಟೆರೆಸಲ್ಲಿ ಮಲಗಿದ್ರೆ ಚೆನ್ನಾಗಿರುತ್ತೆ. ಪಕ್ಷಿಗಳ ಊರಿನಲ್ಲಿ ಟುನಿಗುಬ್ಬಚ್ಚಿಯ ಮನೆ ಎಲ್ಲರಿಗೂ ಆದರ್ಶವಾಗಿತ್ತು. ಯಾಕಂದ್ರೆ ಅಲ್ಲಿದ್ದಿದ್ದು ಒಬ್ಳು ತಾಯಿ, ಚಿನ್ನದಂತ 2 ಹೆಣ್ಮಕ್ಳು. ಟುನಿಗುಬ್ಬಚ್ಚಿಯ ಗಂಡ ರಾಜಗುಬ್ಬಚ್ಚಿ ಹಣ ಸಂಪಾದನೆ ಮಾಡೋದಕ್ಕೋಸ್ಕರ ವಿದೇಶಕ್ಕೆ ಹೋಗಿ ಸುಮಾರು ವರ್ಷ ಆಯಿತು. ಆ ದಿನದಿಂದ ಟುನಿ ಕೂಲಿ ಕೆಲಸಕ್ಕೆ ಹೋಗಿ ಕಷ್ಟಪಟ್ಟು ತನ್ನ 2 ಮಕ್ಕಳಾದ ಬುಜ್ಜಿ ವಿಜಿನ ಸಾಕ್ತಾ ಇದ್ಲು. ಬುಜ್ಜಿ ವಿಜಿ ಇಬ್ರು ತುಂಬಾನೇ ಒಳ್ಳೆ ಮಕ್ಕಳು. ಅವ್ರಿಗೆ ಒಂದೇ ಆಸೆ, ಅವ್ರ ತಾಯಿ ಕಷ್ಟಪಡಬಾರ್ದು. ಒಂದಿನ ಮುಂಜಾನೆ 5 ಗಂಟೆಗೆ ವಿಜಿ ಗುಬ್ಬಚ್ಚಿ ನಿದ್ರೆಯಿಂದ ಎಚ್ಚರವಾದ್ಲು. ವಿಜಿ ಹಾಗೇನೆ ಅವಳ ತಾಯಿಯ ತರ ತುಂಬಾ ಜವಾಬ್ದಾರಿ ಹಾಗೂ ಶಾಂತವಾದ ಹುಡುಗಿ. ಅವಳ ತಾಯಿಯ ಹತ್ತಿರ ಹೋಗಿ ನೋಡಿದ್ಲು. ಅವಳ ತಲೆಯಲ್ಲಿ ಕೈಯಿಟ್ಟು ನೋಡಿದಾಗ ಮೈ ಸ್ವಲ್ಪ ಬಿಸಿಯಾಗಿತ್ತು. ಅಮ್ಮನಿಗೆ ಇನ್ನೂ ಜ್ವರ ಕಡಿಮೆ ಆಗ್ಲಿಲ್ಲ. ಪಾಪ, ಅಮ್ಮ ಎದ್ದು ನಮಗೋಸ್ಕರ ಎಲ್ಲ ಕೆಲಸ ಮಾಡಿದ್ರೆ ಜ್ವರ ಜಾಸ್ತಿ ಆಗುತ್ತೆ. ಅಮ್ಮ ಎದ್ದೇಳೋದಕ್ಕಿಂತ ಮುಂಚೆನೆ ನಾನೇ ಬೇಗ ಎಲ್ಲ ಕೆಲಸನೂ ಮಾಡಿಬಿಡ್ತೀನಿ, ಆವಾಗ ಅಮ್ಮನಿಗೆ ಯಾವುದೇ ಕೆಲಸನೂ ಇರಲ್ಲ. ಹಾಗಂತ ಅಂದ್ಕೊಂಡು ವಿಜಯ್ ಗುಬ್ಬಚ್ಚಿ ಶಬ್ದ ಮಾಡದೆ ಹೊರಗಡೆ ಬಂದು ಅಂಗಳ ಗುಡಿಸಿ ರಂಗೋಲಿ ಹಾಕಿ ಆಮೇಲೆ ಬಿಂದಿಗೆನ ತಗೊಂಡು ನೀರು ತೆಗೆದಕ್ಕೋಸ್ಕರ ಬಾವಿ ಹತ್ತಿರ ಹೋದ್ಲು. ಆ ದಿನ ಚಳಿ ಜಾಸ್ತಿ, ಆದ್ರೂ ತನ್ನ ತಾಯಿಗೋಸ್ಕರ ವಿಜಿ ತುಂಬಾನು ಕಷ್ಟಪಟ್ಟು ಬಿಂದಿಗೆಯಲ್ಲಿ ನೀರನ್ನ ತಗೊಂಡ್ ಬರ್ತಾ ಇದ್ಲು. ಹೀಗಿರುವಾಗ ಈ ಕಡೆ ಬುಜ್ಜಿ ಎದ್ಲು.
ಬುಜ್ಜಿ ಯಾವಾಗ್ಲೂ ಅವಳ ತುಂಟತನ ಹಾಗೇನೇ ಇತ್ತು, ಆದ್ರೆ ಅವಳ ತಾಯಿ ಮೇಲೆ ಕ್ಯಾರಿಂಗ್ ಅಂತೂ ತುಂಬಾ ಜಾಸ್ತಿ. ಬುಜ್ಜಿ ತಕ್ಷಣ ಎದ್ದು ಪಕ್ಕದಲ್ಲಿ ಅಕ್ಕ ಇಲ್ಲ ಅನ್ನೋದನ್ನ ನೋಡಿ, ಅರೆ ಅಕ್ಕ ಅಷ್ಟ್ ಬೇಗ ಎದ್ಲಾ? ಅಯ್ಯೋ ಹಾಗಾದ್ರೆ ನಾನೇ ಲೇಟಾ? ಅಮ್ಮ ನಿದ್ರೆ ಮಾಡ್ತಿದ್ದಾರೆ. ಸರಿ, ಇವಾಗ್ಲೇ ಹೋಗಿ ಹೂ ತಗೊಂಡ್ ಬರ್ತೀನಿ. ಅಮ್ಮನಿಗೆ ಮಲ್ಲಿಗೆ ಹೂ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಹಾಗಂತ ಹೇಳಿ ಬುಜ್ಜಿ ಹೂಗಳ ತೋಟಕ್ಕೆ ಹೋಗಿ ದೇವರಿಗೋಸ್ಕರನೋ ಅವಳ ತಾಯಿಗೋಸ್ಕರನೋ ಹೂ ತಗೊಂಡು ಬರ್ತಾ ಇದ್ದಾಗ ದಾರಿಯಲ್ಲಿ ಅವಳನ್ನ ಚಿಚುಕಾಗಿ ನೋಡಿ, ಏನ್ ಬುಜ್ಜಿ ಹೂ ಕತ್ಕೊಂಡ್ ಬರ್ತಾ ಇದೀಯಾ? ತೋಟಗಾರ ನೋಡಿದ್ರೆ ನಿನ್ ಗತಿ ಅಷ್ಟೇ. ನಾನು ಕತ್ಕೊಂಡ್ ಬರ್ತಿಲ್ಲ ಅತ್ತೆ, ಕೇಳಿನ ತಗೊಂಡ್ ಬರ್ತಿದ್ದೀನಿ. ನಮ್ಮಮ್ಮನಿಗೆ ಇವತ್ತು ಹೂ ಕಟ್ಟಿ ಕೊಡ್ಬೇಕು. ನಮ್ಮಮ್ಮ ಇವತ್ತು ಮಹಾರಾಣಿ ತರ ಇರ್ಬೇಕು. ಓ ಮಹಾರಾಣಿನಾ? ಆಗ ನಿಮ್ಮಮ್ಮನಿಗೆ ನೀನು ಕೆಲ್ಸದವಳಾ? ಕೆಲ್ಸದವಳ? ನಮ್ಮಮ್ಮನಿಗೆ ನಾನು ಕೆಲ್ಸದವಳಾಗಿದ್ರು ಕೂಡ ಅದ್ರಲ್ಲಿ ತಪ್ಪೇನೂ ಇಲ್ಲ ಅತ್ತೆ. ಹಾಗಂತ ಬುಜ್ಜಿ ಹೇಳಿದನ್ನ ಕೇಳಿ ಚಿಚು ಆಶ್ಚರ್ಯಪಟ್ಲು. ಈ ಕಡೆ ಬೆಳಿಗ್ಗೆ 7 ಗಂಟೆ ಆಯ್ತು. ಆವಾಗಲೇ ಟುನಿ ನಿದ್ರೆಯಿಂದ ಎದ್ಲು. ಹೊರಗಡೆಯಿಂದ ಬಿಸಿಲು ಅವಳ ಮುಖದಲ್ಲಿ ಬಿದ್ದಾಗ ಅವಳು ತಕ್ಷಣ ಎದ್ದು ನಿಂತ್ಕೊಂಡು ನೋಡ್ತಾ ಇದ್ಲು. ಆವಾಗ ಟೈಮ್ ಆಗಿದ್ದು ಅವಳಿಗೆ ಗೊತ್ತಾಯ್ತು. ಅಯ್ಯಯ್ಯೋ ಇದೇನಿದು, ಇಷ್ಟು ಸಮಯ ನಿದ್ರೆ ಮಾಡ್ಬಿಟ್ನಾ? ಅಯ್ಯೋ ದೇವ್ರೆ, ಈ ಮಕ್ಳೆಲ್ಲೋದ್ರು? ಇಬ್ರು ಕಾಣಿಸ್ತಿಲ್ವಲ್ಲ. ಬುಜ್ಜಿ, ವಿಜಿ ಎಲ್ಲಿದ್ದೀರಾ? ಹಾಗಂತ ಹೇಳಿ ಟುನಿ ಹೊರಗಡೆ ಬಂದ್ಲು. ಆವಾಗ ಹೊರಗಡೆ ಇರುವ ದೃಶ್ಯವನ್ನು ನೋಡಿ ಅವಳು ಶಾಕ್ ಆದ್ಲು. ಮನೆ ಎಲ್ಲಾನು ಕ್ಲೀನ್ ಆಗಿತ್ತು. ಹಾಗೇನೆ ಹೊರಗಡೆ ರಂಗೋಲಿನೂ ಹಾಕಿತ್ತು. ನೀರನ್ನು ತಗೊಂಡ್ಬಂದು ಇಟ್ಟಾಗಿತ್ತು. ಹಾಗೇನೆ ಪೂಜೆ ರೂಮಲ್ಲಿ ಪೂಜೆನೂ ಮುಗ್ದಿತ್ತು. ಆವಾಗ ವಿಜಿ ಮನೆ ಮಧ್ಯದಲ್ಲಿ ಕೂತ್ಕೊಂಡು ತರಕಾರಿ ಕಟ್ ಮಾಡ್ತಾ ಇದ್ಲು. ಬುಜ್ಜಿ ಅವಳ ತಾಯಿಗೋಸ್ಕರ ಸ್ನಾನಕ್ಕೆ ಬಿಸಿನೀರು ಇಟ್ಟಿದ್ಲು. ಟುನಿ ಅದನ್ನ ನೋಡಿ ಸಂತೋಷದಿಂದ, ಬುಜ್ಜಿ ಏನಮ್ಮ ಇದೆಲ್ಲ? ನೀವಿಬ್ರು ಯಾವಾಗ ಎದ್ದಿದ್ದೀರಾ? ಯಾಕಮ್ಮ, ಯಾಕೆ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ? ಆವಾಗ ವಿಜಿ ಅವಳ ತಾಯಿ ಹತ್ತಿರ ಬಂದು, ಅಮ್ಮ ಪ್ರತಿದಿನ ನೀನೇ ತಾನೇ ಎಲ್ಲ ಕೆಲಸನೂ ಮಾಡೋದು. ಇವತ್ತು ನಿನಗೋಸ್ಕರ ನಾವು ಮಾಡೋಣ ಅಂತ. ಯಾಕಂದ್ರೆ ನಿನ್ನೆನೆ ನಿನಗೆ ಜ್ವರ. ಬೆಳಿಗ್ಗೆ ನೋಡಿದಾಗ ಮೈ ಇನ್ನೂ ಬಿಸಿಯಾಗಿನೇ ಇತ್ತು. ಅದಕ್ಕೆ ಇವತ್ತು ಯಾವ ಕೆಲಸನೂ ನೀನು ಮಾಡಬೇಕಾಗಿದ್ದೇನೇ ಇಲ್ಲ, ಸರಿನಾ? ಆವಾಗ ಬುಜ್ಜಿ ಕೂಡ ಸಂತೋಷದಿಂದ, ಹೌದಮ್ಮ, ಎಲ್ಲ ಕೆಲಸನೂ ನಾವೇ ಮಾಡಿ ಆಯ್ತು. ಇನ್ನೇನು ನೀನು ಸ್ನಾನ ಮಾಡಿ ಬಾ, ಕಾಫಿ ರೆಡಿಯಾಗಿರುತ್ತೆ. ತರಕಾರಿ ಎಲ್ಲಾನು ಕಟ್ ಮಾಡಿ ಇಟ್ಟಿರ್ತೀವಿ. ಅಡುಗೆ ಮಾತ್ರ ಮಾಡಿಕೊಡು, ಅದು ಕೂಡ ನಿನ್ನಿಂದ ಆದ್ರೆ. ಯಾಕಂದ್ರೆ ನಿನ್ನ ಕೈಯಿಂದ ಮಾಡಿದ ಊಟ ತಿಂದೆ ಆ ದಿನಾನೇ ನಮಗೆ ಶುರುವಾಗಲ್ಲ ಅಲ್ವಾ? ಅದಕ್ಕೋಸ್ಕರನೇ ಹೇಳ್ತಿರೋದು. ನನ್ನ ಮಕ್ಕಳು ಬಂಗಾರ. ನಿಮ್ಮಂಥ ಮಕ್ಕಳು ಸಿಕ್ಕಿದ್ದಕ್ಕೆ ನಾನು ಎಷ್ಟು ಅದೃಷ್ಟ ಮಾಡಿದ್ದೀನೋ ಏನೋ. ನಿಮ್ಮ ಅಪ್ಪ ಇದ್ದಿದ್ರೆ ನೋಡಿ ಸಂತೋಷ ಪಡ್ತಾ ಇದ್ರು. ಟುನಿ ಹೋಗಿ ಸ್ನಾನ ಮಾಡಿ ಬಂದ್ಲು. ಬುಜ್ಜಿ ಅವಳಿಗೆ ತಲೆ ಬಚ್ಚಿ ಹೂವನ್ನ ಇಟ್ಲು. ಹಾಗೇನೆ ವಿಜಿ ಕುಡಿಯೋಕ್ಕೆ ಕಾಫಿ ತಗೊಂಡ್ ಬಂದು ಕೊಟ್ಲು. ನೋಡಿದ್ಯಾ ಅಕ್ಕ, ಅಮ್ಮ ನೋಡಕ್ಕೆ ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ? ಮಹಾರಾಣಿ ತರ ಇದ್ದಾರೆ. ಫೋಟೋ ತೆಗೆದು ಅಪ್ಪನಿಗೆ ಕಳ್ಸೋಣ್ವಾ? ಹೌದು ಬುಜ್ಜಿ, ಅಮ್ಮ ನೋಡಕ್ ಮಾತ್ರ ಅಂದಲ್ಲ, ಅವ್ರ ಮನಸ್ಸು ಕೂಡ ತುಂಬಾನೇ ಅಂದ. ಹಾಗೆ ಅವರು ಎಲ್ಲರೂ ಊಟ ಮಾಡಿದ್ಮೇಲೆ ಆ ದಿನ ಮಧ್ಯಾಹ್ನದ ಸಮಯ ಚಿಚು ಅಲ್ಲಿಗೆ ಬಂದ್ಲು. ಅವಳ ಕೈಯಲ್ಲಿ ಖಾಲಿ ಪಾತ್ರೆ ಇತ್ತು. ಏನೋ ಕೇಳೋದಕ್ಕೋಸ್ಕರ ಬಂದಿದ್ದಾಳೋ ಏನೋ. ಆವಾಗ ಮನೆಯಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇರೋದನ್ನ ನೋಡಿ ಅವಳು ತುಂಬಾನೇ ಆಶ್ಚರ್ಯಪಟ್ಲು. ಏಂಟುನಿ, ಮಕ್ಳಿಬ್ರು ನಿನಗೋಸ್ಕರ ಬಿದ್ದು ಬಿದ್ದು ಕೆಲಸ ಮಾಡ್ತಾ ಇದ್ದಾರೆ. ಹಾ, ನನ್ನ ಮನೆಯಲ್ಲೂ ಒಬ್ಬ ಮಗ ಇದ್ದಾನೆ, ಚಿನ್ನು. ಅವನು ಯಾವುದೇ ಕೆಲಸನೂ ಮಾಡಲ್ಲ. ಇಂಥ ಹೆಣ್ಮಕ್ಳು ಸಿಕ್ಕಿದ್ದಕ್ಕೆ ನಿಜವಾಗ್ಲೂ ನೀನು ಅದೃಷ್ಟನೇ ಮಾಡಿರ್ಬೇಕು. ಆವಾಗ ಟುನಿ ನಗುತ್ತಾ, ಹೌದು ಚಿಚು, ನನ್ನ ಮಕ್ಕಳಿಗೆ ನನ್ನ ಮೇಲೆ ಪ್ರೀತಿ ತುಂಬ ಜಾಸ್ತಿ. ನಾನು ಬೇಡ ಅಂದ್ರೂ ಕೇಳಲ್ಲ. ಅಮ್ಮ ಕಷ್ಟಪಡಬಾರ್ದು ಅಂತ ನಾನು ಮಾಡೋ ಎಲ್ಲ ಕೆಲಸಗಳನ್ನ ಅವರಿಬ್ರೇ ಮಾಡ್ತಾ ಇದ್ದಾರೆ. ನನ್ನ ಮಗನೂ ಇದ್ದಾನೆ. ಅವನಿಗೆ ಮಂಚಕ್ಕೆ ಕಾಫಿ ಹೋಗ್ಬೇಕು. ಕುಡ್ದ ಕಾಫಿ ಗ್ಲಾಸ್ನ ಕೂಡ ತಗೊಂಡು ಬಂದು ಸಿಂಕಲ್ಲಿ ಹಾಕಲ್ಲ. ಅವನಿಗೂ ಕಲ್ಸ್ಕೊಡ್ಬೇಕೆಲ್ಲ ಕೆಲಸ. ಆವಾಗ ಬುಜ್ಜಿ ಬಂದು, ಚಿಚು ಅತ್ತೆ, ನಾವು ಅಮ್ಮನಿಗೋಸ್ಕರ ಕೆಲಸ ಮಾಡೋದು ಅಮ್ಮ ನಮ್ಮ ಮೇಲೆ ಇಟ್ಕೊಂಡಿರುವ ಪ್ರೀತಿಗೋಸ್ಕರನೇ. ಆ ಪ್ರೀತಿನ ನಾವು ಕೂಡ ತೋರಿಸ್ಬೇಕಲ್ವಾ? ಅದಕ್ಕೋಸ್ಕರನೇ ನಾವು ಈ ಕೆಲಸ ಮಾಡ್ತಿರೋದು. ನಮ್ಮ ಅಮ್ಮನ ಮಹಾರಾಣಿ ತರ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವಾ? ಆವಾಗ ವಿಜಿಗುಬ್ಬಚ್ಚಿ ಕೂಡ, ಹೌದತ್ತೆ, ನಮ್ಮಮ್ಮ ಯಾವಾಗಲೂ ಕಷ್ಟಪಡಬಾರ್ದು, ಅದೇ ನಮ್ಮ ಆಸೆ. ನಮ್ಮ ಅಮ್ಮನಿಗೋಸ್ಕರ ನಾವು ಏನು ಬೇಕಾದರೂ ಮಾಡ್ತೀವಿ ಅತ್ತೆ. ನೀವು ಕೂಡ ಚಿನ್ನಿಗೆ ಚಿಕ್ಕ ಚಿಕ್ಕ ಕೆಲಸನ ಹೇಳಿ, ಅವನು ಮಾಡ್ತಾನೆ, ಅಭ್ಯಾಸ ಆಗುತ್ತೆ. ಹಾಗಂತ ಮಕ್ಕಳು ಅಷ್ಟು ವಿನಯದಿಂದ ಮಾತಾಡಿದನೆ ಕೇಳಿ ಚಿಚುಕಾಗಿ ತುಂಬಾನು ಸಂತೋಷಪಟ್ಲು. ಟೋನಿ, ಹೆಣ್ಮಕ್ಳು ಅಂದರೆ ಹೀಗೇನೆ ಇರಬೇಕು. ನನ್ನ ಮಗನಿಗೆ ನಾನು ಎಲ್ಲ ಕೆಲಸನೂ ಹೇಳಿಕೊಡ್ತೀನಿ. ಅವನು ಕೂಡ ನಿನ್ನ ಮಕ್ಕಳು ಥರನೇ ಆಗಬೇಕು. ಆ ದಿನ ಸಂಜೆ ಸಮಯ ಟುನಿಗುಬ್ಬಚ್ಚಿ ಹೊಲ ಕೆಲಸಕ್ಕೆ ಹೊರಟ್ಲು. ಆವಾಗ ಟುನಿ ಮಕ್ಕಳ ಹತ್ರ, ವಿಜಿ, ಬುಜ್ಜಿ, ಹೊಲ ಕೆಲಸಕ್ಕೆ ಹೋಗಿ ಬರ್ತೀನಿ, ಜೋಳ ತಗೊಂಡು ಬರಬೇಕು. ಅಲ್ಲಿ ತನಕ ನೀವಿಬ್ರು ಸ್ವಲ್ಪ ಜೋಪಾನವಾಗಿರಿ. ಆವಾಗ ಬುಜ್ಜಿ ಹಾಗೂ ವಿಜಿ ಅವರ ತಾಯಿ ಹತ್ರ, ಅಮ್ಮ ನಿನಗೆ ಹುಷಾರಿಲ್ಲ, ನೀನು ಕೆಲ್ಸಕ್ಕೆ ಹೋಗೋದೇನು ಬೇಡ, ನಾವೇ ಹೋಗಿ ಜೋಳನ ಕಿತ್ತು ತಗೊಂಡು ಬರ್ತೀವಿ, ಸರಿನಾ? ನೀನು ಚಿಚು ಅತ್ತೆ ಜೊತೆ ಕೂತ್ಕೊಂಡಿರೋ, ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ರೆಸ್ಟ್ ತಗೋ. ಅಯ್ಯೋ ಬೇಡ,
ನಿಮ್ದು ಚಿಕ್ಕ ಮಕ್ಕಳು ಕೈ, ಆ ಕೈಯಲ್ಲಿ ಕೆಲಸ ಎಲ್ಲಾನು ಮಾಡಿದ್ರೆ ಆಮೇಲೆ ಕೈಗೇನಾದರೂ ಗಾಯ ಆಗುತ್ತೆ ಮಕ್ಕಳೇ. ಆವಾಗ ಬುಜ್ಜಿ ಹಾಗೂ ವಿಜಿ, ಇಲ್ಲಮ್ಮ ಹಾಗೆಲ್ಲ ಏನೂ ಆಗಲ್ಲ, ನಾವಿದ್ದೀವಲ್ವಾ, ನಿನಗೋಸ್ಕರ ನಾವು ಏನು ಬೇಕಾದರೂ ಮಾಡ್ತೀವಿ. ಚಿಕ್ಕ ಚಿಕ್ಕ ಕೆಲಸ ಮಾಡದೇ ಇದ್ರೆ ಹೇಗೆ, ಪರವಾಗಿಲ್ಲ, ನಿನ್ನ ಮನೇಲೇ ಇರು, ನಾವು ಹೋಗಿ ತಗೊಂಡು ಬರ್ತೀವಿ. ರಾತ್ರಿಗೆ ಊಟ ಮಾಡಿ ಮಲ್ಗೋಣ, ಆವಾಗ ಜ್ವರ ನಿನಗೆ ಕಡಿಮೆ ಆಗುತ್ತೆ. ಹಾಗಂತ ಹೇಳಿ ವಿಜಿ ಬುಜ್ಜಿ ಇಬ್ರು ಕೂಡ ಹೊಲ ಕೆಲಸಕ್ಕೆ ಹೋದ್ರು. ಅಲ್ಲಿ ಅವರು ಜೋಳ ತಗೊಂಡು ಜೋಳನ ತಲೆಯಲ್ಲಿಟ್ಕೊಂಡು ತಗೊಂಡು ಮನೆಗೆ ಬರ್ತಾ ಇದ್ದಾಗ ದಾರಿಯಲ್ಲಿ ಊರಿನ ಮುಖ್ಯಸ್ಥನಾದ ಮಹಿ ಹದ್ದು ಅಜ್ಜ ಅವರಿಬ್ಬರನ್ನ ನೋಡಿ ಸಂತೋಷದಿಂದ, ಏನ್ ಮಕ್ಳು ಏನ್ ಮಾಡ್ತಾ ಇದ್ದೀರಾ? ನಿಮ್ಮಮ್ಮ ಬರ್ಲಿಲ್ವಾ? ನೀವೇ ಕೆಲಸ ಮಾಡ್ತಿದ್ದೀರಾ? ನಿಮ್ಮ ಹತ್ರ ಯಾರು ಮಾಡಕ್ಕೆ ಹೇಳಿದೋ? ನಿಮ್ಮ ಅಮ್ಮನಿಗೆ ಏನಾದರೂ ಹುಷಾರಿಲ್ವಾ? ಆವಾಗ ವಿಜಿ, ಹೌದು ತಾತ, ಅಮ್ಮನಿಗೆ ಹುಷಾರಿಲ್ಲ, ನಿನ್ನೆಯಿಂದ ಜ್ವರ, ಅದಕ್ಕೋಸ್ಕರನೇ ನಾವೇ ಕೆಲಸ ಮಾಡ್ತಾ ಇರೋದು. ಅಮ್ಮ ಪಾಪ ಅಲ್ವಾ, ಅವ್ರಿಗೆ ಸಹಾಯ ಮಾಡಬೇಕು ಅಲ್ವಾ, ಅದಕ್ಕೋಸ್ಕರನೇ. ತಪ್ಪ? ಮಹಿಹದ್ದು ಮಕ್ಕಳು ಹೇಳಿದನ್ನ ಕೇಳಿ ತುಂಬಾನು ಸಂತೋಷದಿಂದ, ಪರವಾಗಿಲ್ಲ, ಟುನಿ ಅದೃಷ್ಟವಂತನೇ, ಅದಕ್ಕೋಸ್ಕರನೇ ಅವಳಿಗೆ ಇಷ್ಟು ಒಳ್ಳೆ ಹೆಣ್ಮಕ್ಳು ಇರೋದು. ಸರಿ ಸರಿ, ನೀವಿಬ್ರು ತುಂಬಾನೇ ಬುದ್ಧಿವಂತರು. ನಿಮ್ಗೆ ಏನಾದರೂ ಬೇಕು ಅಂದ್ರೆ ನನ್ನ ಹತ್ರ ಹೇಳಿ, ಸರಿನಾ? ನಮ್ಗೇನು ಬೇಡ ತಾತ, ನಮ್ಮಮ್ಮ ಯಾವಾಗಲೂ ಸಂತೋಷವಾಗಿದ್ರೆ ಸಾಕು. ಹೀಗಿರುವಾಗ ಈ ಕಡೆ ಮನೆಯಲ್ಲಿ ಸಂಜೆ ಸಮಯ ಟುನಿ ಮಕ್ಕಳಿಗೋಸ್ಕರ ಪಾಯಸ ಮಾಡಿ ಕಾಯ್ತಾ ಇದ್ಲು. ಬಂದ್ರಾ? ಬನ್ನಿ ಬನ್ನಿ. ಅಯ್ಯೋ, ಎಷ್ಟು ಆಯಾಸವಾಗಿದ್ದೀರಾ. ಸರಿ, ಮುಖ ತೊಳ್ಕೊಂಡು ಬನ್ನಿ, ನಿಮ್ಗೋಸ್ಕರ ಪಾಯಸ ಮಾಡಿದ್ದೀನಿ. ಪಾಯಸ ಅಂತ ಹೇಳಿದಾಗ ಬುಜ್ಜಿ ಸಂತೋಷದಿಂದ, ಅಮ್ಮ ಪಾಯಸ ಮಾಡಿದ್ಯಾ? ನಿನ್ನನ್ನು ವಿಶ್ರಾಂತಿ ತಗೋ ಅಂತ ಹೇಳಿದ್ರೆ ನಮಗೋಸ್ಕರ ಪಾಯಸ ಮಾಡಿಟ್ಟಿದೀಯಾ ನೀನು? ನಿನ್ನನ್ನು ಬದಲಾಯಿಸಕ್ಕಾಗಲ್ಲ ಅಮ್ಮ. ಅಯ್ಯೋ, ಇದು ತಾಯಿ ಪ್ರೀತಿ ಅಲ್ವಾ ಮಕ್ಕಳೇ, ನಿಮಗೋಸ್ಕರ ಏನಾದರೂ ಮಾಡಿಲ್ಲ ಅಂದರೆ ನನಗೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾನು ಮಾಡಿಟ್ಟಿರೋದು. ಹಾಗೆ ಆ ದಿನ ರಾತ್ರಿ ಸಮಯ 3 ಜನನು ಪಾಯಸ ತಿಂದು ಸಂತೋಷವಾಗಿ ಮಾತಾಡ್ತಿದ್ರು. ಆಮೇಲೆ ಟುನಿ ಇಬ್ರು ಹೆಣ್ಮಕ್ಳ ಮಧ್ಯದಲ್ಲಿ ಅವಳು ನೆಮ್ಮದಿಯಿಂದ ಹೋಗಿ ಮಲಗಿ ನಿದ್ರೆ ಮಾಡಿದ್ಲು. ಅವಳಿಗೆ ಮನಸ್ಸಿನಲ್ಲಿ ರಾಣಿಯ ತರ ಅನಿಸ್ತಾ ಇತ್ತು. ಇದೆಲ್ಲವನ್ನು ನೋಡ್ತಾ ಇದ್ದ ಚಿಚುಕಾಗೆಗೆ ಮನಸ್ಸಿನಲ್ಲಿ ತುಂಬಾನೇ ಆಸೆ ಆಗ್ತಾ ಇತ್ತು. ಅವಳು ನಿದ್ರೆ ಮಾಡ್ತಾ ಇದ್ದ ತನ್ನ ಮಗ ಚಿನ್ನುವಿನ ಹತ್ತಿರ ಹೋದ್ಲು. ಚಿನ್ನು ನಿದ್ರೆ ಮಾಡ್ತಾ ಇದ್ದಾಗ ಅವನನ್ನ ಎಪ್ಸಿ ಅವನತ್ರ, ಚಿನ್ನು ಎದ್ದೇಳೋ, ನೀನು ನಾಳೆಯಿಂದ ಎಲ್ಲ ಕೆಲಸನೂ ಮಾಡಬೇಕು. ಆ ಟುನಿ ಮಕ್ಕಳು ನೋಡು, ಬುಜ್ಜಿ ವಿಜಿ ಅವ್ರ ಥರ ನೀನಿರ್ಬೇಕು, ಸರಿನಾ? ಆವಾಗ ಚಿನ್ನುಕಾಗೆ, ನಾನು ಯಾಕಮ್ಮ ಅವ್ರ ಥರ ಇರಬೇಕು? ಅವರು ಹೆಣ್ಮಕ್ಳು, ನಾನು ಗಂಡ್ಮಗ, ನಾನೇ ಕೆಲಸ ಮಾಡಲಿ? ಹೆಣ್ಮಗು ಗಂಡ್ಮಗು ಅಲ್ಲ, ಏನೂ ಇಲ್ಲ ಕಣೋ, ಎಲ್ಲ ಕೆಲಸನೂ ಎಲ್ಲರೂ ಮಾಡ್ಬೋದು. ತಾಯಿ ಮೇಲೆ ಪ್ರೀತಿ ಇದ್ರೆ ನೀನು ಕೆಲಸ ಮಾಡ್ತೀಯ. ಆ ರೀತಿ ಟುನಿಗುಬಚ್ಚಿಯ ಮನೆ ಆ ಊರಿನಲ್ಲಿದ್ದ ಎಲ್ಲರಿಗೂ ಆದರ್ಶವಾಗಿ ಇತ್ತು. ಟುನಿಗೆ ಯಾವುದೇ ಕಷ್ಟನೂ ಕೊಡದೆ ತನ್ನ ಇಬ್ರು ಹೆಣ್ಮಕ್ಳು ನೋಡ್ಕೊಳ್ತಿದ್ರು.